ಬೇಕಾಗಿರೋ ಪದಾರ್ಥಗಳು ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದಿಟ್ಕೊಳ್ಳಿ. ಆಮೇಲೆ ಬೇಕಾಗಿರೋ ಮೆಟೀರಿಯಲ್ಲು ಮುಖ್ಯವಾಗಿ ಬೇಕಾಗಿರೋದು ಟೇಸ್ಟಿಗೆ ಉಪ್ಪು, ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ, ಗಾರ್ಲಿಕ್ ಜಿಂಜರ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟರ್ಮರಿಕ್ ಪೌಡರ್, ಆಮೇಲೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಕೊರೆಂಡರ್ ಪೌಡರ್, ಧನಿಯಾ ಪುಡಿ, ಲೆಮನ್. ದೆನ್ ನಮಗೆ ಇನ್ನೂ ಮುಖ್ಯವಾಗಿ ಬೇಕಾಗಿರೋಂಥದ್ದು ರವೆ, ಆಯಿಲು, ಆಮೇಲೆ ರೈಸ್ ಫ್ಲವರ್, ಅಕ್ಕಿ ಹಿಟ್ಟು ಇಷ್ಟನ್ನು ಸೇರಿಸಿ ಈಗ ನಾವು ಕ್ರಿಸ್ಪಿಯಾಗಿ ಮೇಲಿಂದ ಗರಿ ಆಗಿರುತ್ತೆ, ಒಳಗಡೆ ಮೃದುವಾಗಿರುವಂಥ ಒಂದು ಸ್ನ್ಯಾಕ್ಸನ್ನು ಮಾಡೋಣ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತು ಟೇಸ್ಟ್ ಆಫ್ ಉಪಹಾರದಲ್ಲಿ ಸಿಂಪಲ್ಲಾಗಿ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಬಾಳೆಕಾಯಿ ಬಜ್ಜಿ ಅಲ್ಲ, ಬಾಳೆಕಾಯಿ ಕ್ರಿಸ್ಪಿ ಅಂತೇಳಿ. ಇದು ತುಂಬ ಚೆನ್ನಾಗಿ ಮತ್ತು ತುಂಬ ಈಸಿಯಾಗಿ ನಿಮ್ಮ ಮನೆಯಲ್ಲಿರೋ ಪದಾರ್ಥಗಳನ್ನು ಹಾಕ್ಕೊಂಡು ಈ ಒಂದು ಬಾಳೆಕಾಯಿ ಬಾಳೆಕಾಯಿ ಫ್ರೈನ ಮಾಡ್ಕೊಂಡು ತಿನ್ಬೋದು. ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ. ಅದ್ಭುತವಾಗಿರುತ್ತೆ, ಒಳ್ಳೆಯ ರುಚಿ. ನಿಮ್ಮ ಮನೆಗೆ ನೆಂಟರು ಬಂದಾಗ ಈ ರೀತಿ ಒಂದು ರೆಸಿಪಿ ಕೊಟ್ಟರೆ ಅವ್ರು ತುಂಬ ಖುಷಿ ಪಡ್ತಾರೆ. ಮಾಡುವ ವಿಧಾನ ಇಲ್ಲಿದೆ, ನೋಡ್ಕೊಳ್ಳಿ. ಬೇಕಾಗಿರೋ ಪದಾರ್ಥಗಳೆಲ್ಲ ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಈಗ ಮಾಡುವ ವಿಧಾನ ತೋರಿಸ್ತೀನಿ. ಕಮಾನ್, ಲೆಟ್ಸ್ ಗೋ. ಸೆಂಟ್ರಕ್ಕೆ ಹಾಕೊಳ್ಳಿ. ಚಿಕನ್ ಮಸಾಲ, ಗರಂ ಮಸಾಲ, ಹಲ್ದಿ ಪೌಡರ್, ಅರಿಶಿಣ ಪುಡಿ, ಚಿಲ್ಲಿ ಪೌಡರ್, ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್, ಧನಿಯಾ ಪುಡಿ, ಕೊರೆಂಡರ್ ಪೌಡರ್, ಟೇಸ್ಟ್ ಅಕಾರ್ಡಿಂಗ್ ಟು ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡಿ. ಆಯಿಲ್, ಸ್ವಲ್ಪ ಎಣ್ಣೆಯನ್ನು ಸೇರಿಸಿ, ನಿಂಬೆಹಣ್ಣಿನ ರಸ ಈ ಕಡೆ ತೋರಿಸಿ. ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಈಗ ಇದನ್ನು ನಿಧಾನಕ್ಕೆ ಕಲಸಿಕೊಳ್ಳಬೇಕು. ನೀರು ಚೂರು ಹಾಕಿ, ಒಂದೆರಡು ಡ್ರಾಪ್ ನೀರನ್ನು ಹಾಕ್ಕೊಳ್ಳಿ. ಒಂದೆರಡು ಡ್ರಾಪ್ ಅಷ್ಟು ಉಪ್ಪನ್ನು ಸೇರಿಸಿ, ಇನ್ನೊಂದು ಚಿಲ್ಲಿ ಪೌಡರ್ ಸ್ವಲ್ಪ ಸೇರಿಸಿ, ಸ್ಪೂನಲ್ಲಿ 2 ಟೀ ಸ್ಪೂನ್. ಸ್ವಲ್ಪ ಬರ್ತಾ ಇದೆ ಬಿಸಿ ಬಾಳೆಕಾಯಿ ಫ್ರೈ ಚಟ್ನಿ ಜೊತೆಗೆ ಹೇಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡಿರುವಂಥ ಬನಾನಾ ಫ್ರೈ. ಇದರ ಟೇಸ್ಟ್ ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಮೇಲ್ಗಡೆಯಿಂದ
ಇದು ಬಾಯಲ್ಲಿ ಇಟ್ಕೊಂಡಾಗ ಕ್ರಿಸ್ಪಿಯಾಗಿ ಕಾಣಿಸ್ತದೆ, ಸ್ವಲ್ಪ ಬಾಯಿ ಹಲ್ಲುಗಳಿಂದ ಅದುಮಿದಾಗ ಸಾಫ್ಟಾಗಿರುತ್ತೆ. ಗ್ರೀನ್ ಚಟ್ನಿ ಜೊತೆಗೆ ಇದು ತುಂಬ ಚೆನ್ನಾಗಿದೆ. ಈಗ ನೋಡೋಕ್ಕೆ ಕ್ರಿಸ್ಪಿ ಥರ ಇದೆ, ಬಾಯಲ್ಲಿ ಇಟ್ಟರೆ ಸ್ಮೂತಾಗಿದೆ, ತುಂಬ ಚೆನ್ನಾಗಿದೆ. ನ್ಯೂ ರೆಸಿಪಿ, ನೀವು ಟ್ರೈ ಮಾಡಿ. ಇವಾಗ ಪ್ರಿಯ ಭಾಷೆನಿ ತಿಂದು ಹೇಳ್ತಾರೆ ಹೇಗಿದೆ ಅಂತ. ಹೇಗಿದೆ ಪುಟ್ಟ? ಸೂಪರ್. ನಿಜವಾಗ್ಲೂ